ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನ ನೋಡೋಣ. ಇದರಲ್ಲಿರೋ ರಸಪ್ರಶ್ನೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತವೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೋಡ್ತಿರೋರು ಯಾರಾದ್ರೂ ಹೊಸದಾಗಿ ಬಂದಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ಇನ್ನು ವಿಡಿಯೋ ಕಡೆ ಹೋಗೋಣ. ರೇಷ್ಮೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಹಾವೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಮನಗರ. ರಾಮನಗರ ಜಿಲ್ಲೆಯನ್ನು ರೇಷ್ಮೆ ನಾಡು ಎಂದು ಕರೆಯುತ್ತಾರೆ, ಏಕೆಂದರೆ ರಾಮನಗರ ಜಿಲ್ಲೆಯು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನು ಹೊಂದಿದೆ. ಹಾಗೂ ಈ ಪ್ರದೇಶ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ರೇಷ್ಮೆಯನ್ನು ಉತ್ಪಾದಿಸುವಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಅದಕ್ಕಾಗಿ ರಾಮನಗರ ಜಿಲ್ಲೆಯನ್ನು ರೇಷ್ಮೆ ನಾಡು ಮತ್ತು ಸಿಲ್ಕ್ ಸಿಟಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತಿ ತಂಪಾದ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತಿ ತಂಪಾದ ಗ್ರಹ ಯಾವುದು? ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ನೆಪ್ಚೂನ್, ಆಪ್ಷನ್ ಡಿ ಯುರೇನಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೆಪ್ಚೂನ್ ಗ್ರಹ. ಸೌರವ್ಯೂಹದಲ್ಲಿ ಅತಿ ತಂಪಾದ ಗ್ರಹ ನೆಪ್ಚೂನ್ ಗ್ರಹವಾಗಿದೆ, ಏಕೆಂದರೆ ಈ ಗ್ರಹವು ಸೂರ್ಯನಿಂದ ಅತಿ ದೂರವಾದ ಗ್ರಹವಾಗಿದೆ. ಈ ಗ್ರಹವು ಹೈಡ್ರೋಜನ್, ಹೀಲಿಯಂ, ಮಿಥೇನ್ನಿಂದ ಕೂಡಿದೆ. ಹಾಗಾಗಿ ಮಿಥೇನ್ ಅನಿಲವು ನೀಲಿ ಬಣ್ಣವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಕಡಿಮೆ ಶಾಖವನ್ನು ಬಳಸಿಕೊಳ್ಳುತ್ತದೆ. ಅದಕ್ಕಾಗಿ ಈ ನೆಪ್ಚೂನ್ ಗ್ರಹವು ತಂಪಿನಿಂದ ಕೂಡಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ನದಿಗಳಿಲ್ಲದ ದೇಶ ಯಾವುದು? ನದಿಗಳಿಲ್ಲದ ದೇಶ ಯಾವುದು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಸುಡಾನ್, ಆಪ್ಷನ್ ಡಿ ಸೌದಿ ಅರೇಬಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ. ನದಿಗಳಿಲ್ಲದ ದೇಶ ಸೌದಿ ಅರೇಬಿಯಾ ದೇಶವಾಗಿದೆ. ಈ ದೇಶದಲ್ಲಿ ಅತಿ ಹೆಚ್ಚು ಮರುಭೂಮಿ ಇರುವುದರಿಂದ ಈ ದೇಶದಲ್ಲಿ ನದಿಗಳಿಲ್ಲ. ಅವರು ತಂತ್ರಜ್ಞಾನದ ಮೂಲಕ ಸಮುದ್ರದ ನೀರನ್ನು ಸಿಹಿ ನೀರಾಗಿ ಕನ್ವರ್ಟ್ ಮಾಡಿ ಕುಡಿಯಲು ಬಳಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ ಸಿ ಕನಕದಾಸ, ಆಪ್ಷನ್ ಡಿ ಪುರಂದರದಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಸವಣ್ಣನವರು. ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾಕೆ ಕರೆಯುತ್ತಾರೆ ಗೊತ್ತಾ? ಏಕೆಂದರೆ ಇವರು ಯುರೋಪಿನ ಮಾರ್ಟಿನ್ ಲೂಥರ್ ಮಾಡಿದಂತೆ ಹಿಂದೂ ಧರ್ಮದಲ್ಲಿದ್ದ ಜಾತಿ ಪದ್ಧತಿ, ಮೂಢನಂಬಿಕೆ, ಲಿಂಗ ತಾರತಮ್ಯ ಮತ್ತು ಅಸಮಾನತೆಯ ವಿರುದ್ಧ ವಚನ ಚಳುವಳಿಯ ಮೂಲಕ ಕ್ರಾಂತಿಕಾರಿ ಸುಧಾರಣೆಗಳು ತಂದಿದ್ದಾರೆ. ಅದಕ್ಕಾಗಿ ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಹೃದಯ ಬಡಿತ ಹೊಂದಿರುವ ಪಕ್ಷಿ ಯಾವುದು? ಅತಿ ಹೆಚ್ಚು ಹೃದಯ ಬಡಿತ ಹೊಂದಿರುವ ಪಕ್ಷಿ ಯಾವುದು? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಕಾಗೆ, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಬಾವಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಪಕ್ಷಿಯು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಹೃದಯ ಬಡಿತ ಹೊಂದಿರುವ ಪಕ್ಷಿಯಾಗಿದೆ. ಈ ಪಕ್ಷಿಯ ಹೃದಯವು ಒಂದು ನಿಮಿಷಕ್ಕೆ 1200ಕ್ಕೂ ಹೆಚ್ಚು ಬಾರಿ ಬಡಿಯುತ್ತದೆ. ಹಾಗೂ ಇದು ಜಗತ್ತಿನ ಅತಿ ಚಿಕ್ಕ ಪಕ್ಷಿಯಾಗಿರುವುದರಿಂದ ಇವು ಒಂದು ಸೆಕೆಂಡಿಗೆ 80 ಬಾರಿ ತಮ್ಮ ರೆಕ್ಕೆಯನ್ನು ಬಡಿಯುತ್ತವಂತೆ. ಇದು ನಿಜಾನಾ? ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನಿಜ ಇದ್ರೆ ಕಮೆಂಟ್ ಮಾಡಿ. ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 15, ಆಪ್ಷನ್ ಬಿ ಜನವರಿ 26, ಆಪ್ಷನ್ ಸಿ ನವೆಂಬರ್ 1, ಆಪ್ಷನ್ ಡಿ ಅಕ್ಟೋಬರ್ 2.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವೆಂಬರ್ 1. ಕನ್ನಡದ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಕ್ರಿಕೆಟಿನ ಒಂದು ತಂಡದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ? ಕ್ರಿಕೆಟಿನ ಒಂದು ತಂಡದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ? ಆಪ್ಷನ್ ಎ 9 ಜನ, ಆಪ್ಷನ್ ಬಿ 10 ಜನ, ಆಪ್ಷನ್ ಸಿ 11 ಜನ, ಆಪ್ಷನ್ ಡಿ 12 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 11 ಜನ. ಕ್ರಿಕೆಟಿನ ಒಂದು ತಂಡದಲ್ಲಿ 11 ಜನರು ಆಟವಾಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಎಷ್ಟು ವಲಯಗಳಿವೆ? ಆಪ್ಷನ್ ಎ 4 ವಲಯಗಳು, ಆಪ್ಷನ್ ಬಿ 5 ವಲಯಗಳು, ಆಪ್ಷನ್ ಸಿ 6 ವಲಯಗಳು, ಆಪ್ಷನ್ ಡಿ 7 ವಲಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ವಲಯಗಳು. ಒಲಿಂಪಿಕ್ಸ್ನಲ್ಲಿ 5 ವಲಯಗಳಿವೆ. ಅವು ಯಾವ್ಯಾವೆಂದರೆ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪಾಗಿವೆ. ಮನುಷ್ಯನ ಸ್ನೇಹಿತ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ? ಮನುಷ್ಯನ ಸ್ನೇಹಿತ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಆನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಯಿ. ಮನುಷ್ಯನ ಸ್ನೇಹಿತ ಎಂದು ನಾಯಿಯನ್ನು ಕರೆಯುತ್ತಾರೆ, ಏಕೆಂದರೆ ನಾಯಿಗಳು ತುಂಬಾ ನಿಯತ್ತಾಗಿರುತ್ತವೆ ಹಾಗೂ ಮನುಷ್ಯರು ಸಾಕಿದ ಮೊದಲ ಪ್ರಾಣಿಯೇ ನಾಯಿಯಾಗಿದೆ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮನೆತನ ಯಾವುದು? ಭಾರತದಲ್ಲಿ ಸ್ಥಾಪನೆಯಾದ ಸ್ವದೇಶಿ ಮೊದಲ ಮನೆತನ ಯಾವುದು? ಆಪ್ಷನ್ ಎ ಕದಂಬ ಮನೆತನ, ಆಪ್ಷನ್ ಬಿ ಶಾತವಾಹನ ಮನೆತನ, ಆಪ್ಷನ್ ಸಿ ಮೌರ್ಯ ಮನೆತನ, ಆಪ್ಷನ್ ಡಿ ಗುಪ್ತ ಮನೆತನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೌರ್ಯ ಮನೆತನ. ಭಾರತದ ಮೊದಲ ಮನೆತನ ಮೌರ್ಯ ಮನೆತನವಾಗಿದೆ. ಇದನ್ನು ಸ್ಥಾಪನೆ ಮಾಡಿದವರು ಚಂದ್ರಗುಪ್ತ ಮೌರ್ಯರಾಗಿದ್ದಾರೆ. ಈ ಸಾಮ್ರಾಜ್ಯ ಕ್ರಿಸ್ತ ಶಕ ಪೂರ್ವ ಅಂದರೆ ಯೇಸು ಕ್ರಿಸ್ತರು ಹುಟ್ಟುವುದಕ್ಕಿಂತ ಮುಂಚೆ 322ರಲ್ಲಿ ಅಸ್ತಿತ್ವದಲ್ಲಿತ್ತು. ಇದರ ರಾಜಧಾನಿ ಪಾಟಲಿಪುತ್ರವಾಗಿತ್ತು. ಹೆಲೋ ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಚಾನಲ್ನ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳಿ ಗಾಯ್ಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ. ಓಕೆ.